ಪ್ರತಿಯೊಬ್ಬರ ಹೃದಯದಲ್ಲೂ ಅಳಿಸಲಾಗದ ನೋವಿರುತ್ತೆ. ಆದರೂ ಬದುಕ್ತಾರೆ. ಯಾಕೆ ಗೊತ್ತಾ? ನಾಳೆ ಆದರೂ ಸಂತೋಷ ಸಿಗ್ಬೋದು ಎಂಬ ಭರವಸೆಯಲ್ಲಿ. ಭರವಸೆಯೇ ಬದುಕಲ್ವಾ? ಶುಭೋದಯ. ಇದು ಮಂಡೇ ಮಾರ್ನಿಂಗ್. ನಾನು ನಿಮ್ಮ ಮೀನಾಶಿವು. ಬೆಳಗ್ಗಿಂದನೂ ಕೂಡ ಎಲ್ಲ ವರ್ಕ್ ಮುಗಿಸ್ಕೊಂಡ್ಬಿಟ್ಟು ಇವತ್ತಿನ ಟಿಫನ್ಗೆ ನಾನು ರೊಟ್ಟಿ ಮತ್ತು ಪುಂಡೆ ಸೊಪ್ಪಿನ ಪಲ್ಯ ಮಾಡಿದ್ದೆ. ಅದ್ರ ಜೊತೆಗೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕಡೆ ಕೆಂಪು ಚಟ್ನಿ ಸ್ಪೆಷಲ್ ಆಗಿರುತ್ತೆ. ಇವಾಗ ನಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಅಂತಲೇ ಹೇಳ್ಬೋದು. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಕೆಲವೊಂದಿಷ್ಟು ಜವಾಬ್ದಾರಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಇರುತ್ತಲ್ವ. ಅದನ್ನು ಕರೆಕ್ಟಾಗಿ ನಿಭಾಯಿಸಬೇಕಾಗತ್ತೆ. ಅಪ್ಪ ಅಮ್ಮ ಇರ್ಬೋದು ಅಥವಾ ಮಕ್ಕಳಿರ್ಬೋದು, ಯಾರೇ ಇರ್ಬೋದು. ಹಾಗೆಯೇ ನಾವು ಯಾವುದಾದ್ರೂ ಒಂದು ಕೆಲಸದಿಂದ ಒಂದು ತುತ್ತು ಅನ್ನವನ್ನು ತಿಂತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ಅತ್ಯಂತ ಗೌರವದಿಂದ ನೋಡ್ಕೋಬೇಕು. ಹಾಗೆ ಗೌರವದಿಂದ ಹೇಳ್ಕೋಬೇಕು ಕೂಡ. ನಮ್ಮಪ್ಪ ಈ ಕೆಲಸ ಮಾಡ್ತಾರೆ, ನಮ್ಮಮ್ಮ ಈ ಕೆಲಸ ಮಾಡ್ತಾರೆ, ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ, ನಿಯತ್ತಿನಿಂದ ಮಾಡಿಕೊಂಡು ದುಡಿದು ತಿಂತಾ ಇದ್ದೀನಿ ಅನ್ನುವಂಥ ಗೌರವ ನಿಮ್ಮ ಹತ್ರ ಇರಲೇಬೇಕಾಗತ್ತೆ.